ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮತ್ತೊಂದು ಪವಿತ್ರ ಕ್ಷೇತ್ರದ ದರ್ಶನ ಮತ್ತು ಅದರ ಅಪರೂಪದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ದೇವಾಲಯದ ಮಹಿಮೆ, ಪೌರಾಣಿಕ ಹಿನ್ನೆಲೆ ಹಾಗೂ ಇಲ್ಲಿನ ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಬನ್ನಿ, ನಮ್ಮ ಇಂದಿನ ದೈವಿಕ ಪ್ರಯಾಣವನ್ನು ಆರಂಭಿಸೋಣ. ಕೆಳದಿ ಶ್ರೀ ರಾಮೇಶ್ವರ ದೇವಾಲಯವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಗ್ರಾಮದಲ್ಲಿರುವ ಸುಮಾರು 16ನೇ ಶತಮಾನದ ಐತಿಹಾಸಿಕ ಶಿವಾಲಯವಾಗಿದೆ. ಇದು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಕೆಳದಿ ನಾಯಕರ ಸಾಮ್ರಾಜ್ಯದ ಉದಯಕ್ಕೆ ಸಾಕ್ಷಿಯಾದ ಐತಿಹಾಸಿಕ ಸ್ಮಾರಕವೂ ಆಗಿದೆ. ಇತಿಹಾಸದ ಪ್ರಕಾರ ಕೆಳದಿ ನಾಯಕರ ಸಂಸ್ಥಾಪಕರಾದ ಚೌಡಪ್ಪ ನಾಯಕ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ನಂತರ ಅವರು ಕೆಳದಿಯನ್ನು ತಮ್ಮ ಮೊದಲ ರಾಜಧಾನಿಯನ್ನಾಗಿ ಮಾಡಿಕೊಂಡು ಶ್ರೀ ರಾಮೇಶ್ವರ ದೇವಾಲಯವನ್ನು ನಿರ್ಮಿಸಿದರು. ಮುಂದೆ ರಾಜಧಾನಿಯನ್ನು ಇಕ್ಕೇರಿಗೆ ಸ್ಥಳಾಂತರಿಸಿದರೂ ಕೆಳದಿ ತನ್ನ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಉಳಿಸಿಕೊಂಡಿತು. ಕೆಳದಿ ರಾಮೇಶ್ವರ ದೇವಾಲಯದಲ್ಲಿ 3 ಪ್ರಮುಖ ಗರ್ಭಗುಡಿಗಳಿವೆ. ಅವುಗಳೆಂದರೆ ಶ್ರೀ ರಾಮೇಶ್ವರ, ಪಾರ್ವತಿ ಅಮ್ಮನವರು ಹಾಗೂ ವೀರಭದ್ರಸ್ವಾಮಿ. ಆದರೆ ಈ ದೇವಾಲಯವನ್ನು ಸಾಮಾನ್ಯವಾಗಿ ರಾಮೇಶ್ವರ ದೇವಾಲಯ ಎಂದೇ ಕರೆಯಲಾಗುತ್ತದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಇಲ್ಲಿನ ಅಪರೂಪದ ಶಿಲ್ಪಕಲೆ. ಭಾರತದ ಅನೇಕ ದೇವಾಲಯಗಳಲ್ಲಿ ಕಾಣದಂತಹ ವಿಶಿಷ್ಟ ಕೆತ್ತನೆಗಳು ಇಲ್ಲಿ ಕಂಡುಬರುತ್ತವೆ. ಈ ದೇವಾಲಯವನ್ನು ಧ್ವಂಸದಿಂದ ರಕ್ಷಿಸಿದ ಕೀರ್ತಿ ಕೆಳದಿ ಸಾಮ್ರಾಜ್ಯದ ವೀರರಾಣಿ ಕೆಳದಿ ಚೆನ್ನಮ್ಮ ಅವರಿಗೆ ಸಲ್ಲುತ್ತದೆ. ಅವರು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅವರ ಸೇನೆಯ ವಿರುದ್ಧ ಧೈರ್ಯದಿಂದ ಹೋರಾಡಿ ಈ ದೇವಾಲಯವನ್ನು ಸಂರಕ್ಷಿಸಿದರು. ಕೆಳದಿ ನಾಯಕರಿಗೆ ಚೈನಾ ದೇಶದೊಂದಿಗೆ ವ್ಯಾಪಾರ ಸಂಬಂಧಗಳಿದ್ದವು. ಅದರ ನೆನಪಿಗಾಗಿ ದೇವಾಲಯದ ಆವರಣದಲ್ಲಿ ಒಬ್ಬ ಚೀನಿ ಪ್ರವಾಸಿಗನ ಶಿಲ್ಪವನ್ನು ಕೆತ್ತಲಾಗಿದೆ. ದೇವಾಲಯದ ಒಳಗೋಡೆಗಳ ಮೇಲೆ ವಿವಿಧ ರೀತಿಯ ಗೋಪುರಗಳ ವಿನ್ಯಾಸಗಳನ್ನು ಕೆತ್ತಲಾಗಿದೆ. ಪ್ರತಿಯೊಂದು ಗೋಪುರದ ಶಿಲ್ಪವು ಮತ್ತೊಂದಕ್ಕಿಂತ ವಿಭಿನ್ನವಾಗಿದೆ. ರಾಮೇಶ್ವರ ದೇವಾಲಯದಿಂದ ಪಕ್ಕದಲ್ಲಿರುವ ವೀರಭದ್ರ ದೇವಾಲಯಕ್ಕೆ ಹೋಗುವ ರಹಸ್ಯ ಸುರಂಗ ಮಾರ್ಗವೂ ಇದೆ. ಈ ಮಾರ್ಗದ ಗೋಡೆಗಳಲ್ಲಿ ಒಂಟೆ ಸೇರಿದಂತೆ ಅನೇಕ ಪ್ರಾಣಿಗಳ ಸಂಯೋಜಿತ ಹೈಬ್ರಿಡ್ ರೂಪಗಳ ಅದ್ಭುತ ಕೆತ್ತನೆಗಳನ್ನು ಕಾಣಬಹುದು. ಪಾರ್ವತಿ ದೇವಾಲಯದ ಮರದ ಮೇಲ್ಛಾವಣಿಯು ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ. ಪಾರ್ವತಿ ದೇವಾಲಯದ ಮರದ ಮೇಲ್ಛಾವಣಿಯು ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ. ಅದರಲ್ಲಿ ಕೆತ್ತಲಾಗಿರುವ ಪ್ರತಿಯೊಂದು ಹೂವಿನ ದಳವು ವಿಭಿನ್ನ ವಿನ್ಯಾಸವನ್ನು ಹೊಂದಿದೆ. ಅಲ್ಲದೆ ವಿವಿಧ ಸಂಗೀತ ವಾದ್ಯಗಳ ಕೆತ್ತನೆಗಳು ಮರದ ಛಾವಣಿಯಲ್ಲಿ ಅಲಂಕರಿಸಿವೆ. ಈ ಮರವು ಅತ್ಯಂತ ಮೌಲ್ಯಯುತವಾದ ಉತ್ತಮ ಗುಣಮಟ್ಟದ ಮರದಿಂದ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಹಿಂಭಾಗದಲ್ಲಿರುವ ಸುಮಾರು 24 ಅಡಿ ಎತ್ತರದ ಏಕಶಿಲಾ ಕಂಬ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ. ಈ ಕಂಬದಲ್ಲಿ ಶ್ರೀ ಗಣೇಶನ ಮೂರ್ತಿಯೊಂದಿಗೆ ರಾಣಿ ಚೆನ್ನಮ್ಮ ಅವರು ತಮ್ಮ ಪರಿವಾರದೊಂದಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಿರುವ ಸುಂದರ ಶಿಲ್ಪವನ್ನು ಕಾಣಬಹುದು.
ದೇವಾಲಯದ ಮೇಲ್ಛಾವಣಿಯಲ್ಲಿ ಗಂಡಭೇರುಂಡ ಎಂಬ 2 ತಲೆಗಳಿರುವ ಪೌರಾಣಿಕ ಪಕ್ಷಿಯ ಕೆತ್ತನೆ ಇದೆ. ಹಿಂದೂ ಪುರಾಣಗಳ ಪ್ರಕಾರ ಇದು ಅಪಾರ ಶಕ್ತಿ ಮತ್ತು ಸಾಮರ್ಥ್ಯದ ಸಂಕೇತವಾಗಿದೆ. ಗಂಡಭೇರುಂಡ ಇಂದಿಗೂ ಕರ್ನಾಟಕ ಸರ್ಕಾರ, ರಾಜ್ಯದ ಅಧಿಕೃತ ಲಾಂಛನವಾಗಿದೆ. ಈ ಐತಿಹಾಸಿಕ ದೇವಾಲಯದ ಸಂರಕ್ಷಣೆ ಮತ್ತು ನಿರ್ವಹಣೆಯನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮಾಡುತ್ತಿದೆ. ದೇವಾಲಯದ ದರ್ಶನ ಸಮಯ ಬೆಳಿಗ್ಗೆ 8 ರಿಂದ ಸಂಜೆ 6 ಗಂಟೆಯವರೆಗೆ ದೇವಾಲಯವು ಭಕ್ತರ ದರ್ಶನಕ್ಕೆ ತೆರೆದಿರುತ್ತದೆ. ಪವಿತ್ರ ಕ್ಷೇತ್ರದ ಇತಿಹಾಸ ಮತ್ತು ಮಹಿಮೆ ನಿಮಗೆ ಹೇಗನಿಸಿತು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಮತ್ತೊಂದು ಐತಿಹಾಸಿಕ ಮತ್ತು ಪವಿತ್ರ ದೇವಾಲಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.